ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಇದು ನಿಮ್ಮ ಜಿಎನ್ಎಸ್ ನ್ಯೂಸ್ನ ಮುಖ್ಯಾಂಶಗಳು. ಸಾಗರ ನಗರದಲ್ಲಿ ಮಳೆಯಿಂದ ಮನೆ ಬಿದ್ದ ಸ್ಥಳಕ್ಕೆ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಭೇಟಿ. ಮಳೆಯಿಂದ ಮನೆ ಕಳೆದುಕೊಂಡ ಕುಟುಂಬಕ್ಕೆ ತಕ್ಷಣ ಪರಿಹಾರ ನೀಡಲು ಕಾಗೋಡು ಒತ್ತಾಯ. ನೆರೆಯಿಂದ ಮನೆ ಕಳೆದುಕೊಂಡವರ ನೆರವಿಗೆ ಧಾವಿಸಿದ ಡಾಕ್ಟರ್ ರಾಜನಂದಿನಿ ಕಾಗೋಡು. ವಿಪರೀತ ಮಳೆಗೆ ಕಾರ್ಗಲ್ ರಾಘವೇಂದ್ರ ರೈಸ್ ಮಿಲ್ನಲ್ಲಿ ಭಾರೀ ಅವಘಡ. ಬೃಂದಾವನ ಡ್ರೈಯರ್ಸ್ನ 80 ಅಡಿ ಎತ್ತರದ ಗೋಡೆ ಕುಸಿದು ಕೋಟ್ಯಾಂತರ ರೂಪಾಯಿ ನಷ್ಟ. ವಿಪರೀತ ಮಳೆಯಿಂದ ಹೊಸಂತೆ ಪಾರ್ವತಮ್ಮ ಮತ್ತು ತ್ಯಾಗರ್ತಿ ಪಿಗ್ಮಿ ಮಂಜುನಾಥ್ ಅವರ ಮನೆ ಸಂಪೂರ್ಣ ಕುಸಿತ. ಯಶಸ್ವಿಯಾಗಿ ನಡೆದ ನವಚೇತನ ವೇದಿಕೆ ಉದ್ಯೋಗ ಮೇಳ. ಉದ್ಯೋಗ ಮೇಳದಲ್ಲಿ ಗ್ಯಾಲ್ಗರ್ ಸೇರಿದಂತೆ ಪ್ರತಿಷ್ಠಿತ 4 ಕಂಪನಿ ಭಾಗಿ. ಮೇಳದಲ್ಲಿ ಪಾಲ್ಗೊಂಡವರು 850 ಆಕಾಂಕ್ಷಿಗಳು. ಈ ಪೈಕಿ 300 ಜನರಿಗೆ ಉದ್ಯೋಗ ಸಾಧ್ಯತೆ. ಈಗ ಸುದ್ದಿಯ ವಿವರ. ಭಾರೀ ಪ್ರಮಾಣದ ಮಳೆಯಿಂದ ನಗರ ವ್ಯಾಪ್ತಿಯಲ್ಲಿ ಅನೇಕ ಮನೆಗಳು ಕುಸಿದು ಬಿದ್ದಿದೆ. ಮನೆ ಕಳೆದುಕೊಂಡವರಿಗೆ ತಕ್ಷಣ ಪರಿಹಾರ ಕಲ್ಪಿಸಬೇಕು ಎಂದು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಆಡಳಿತವನ್ನು ಒತ್ತಾಯಿಸಿದ್ದಾರೆ. ಸಾಗರ ನಗರ ವ್ಯಾಪ್ತಿಯಲ್ಲಿ ವಿಪರೀತ ಮಳೆಯಿಂದ ಕುಸಿದು ಬಿದ್ದ ಮನೆಗಳ ಪ್ರದೇಶಕ್ಕೆ ಭಾನುವಾರ ಭೇಟಿ ನೀಡಿ ಸಂತ್ರಸ್ತ ಕುಟುಂಬಕ್ಕೆ ಕಾಗೋಡು ಫೌಂಡೇಶನ್ ವತಿಯಿಂದ ದಿನಸಿ ಹಾಗೂ ಇನ್ನಿತರೆ ದಿನನಿತ್ಯ ಬಳಕೆಯ ವಸ್ತುಗಳನ್ನು ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಮಳೆ ಭಾರಿ ಪ್ರಮಾಣದ ಮಳೆಯಿಂದ ಸಾಗರ ನಗರದಲ್ಲಿ ಮನೆಗಳು ಇವತ್ತು ನಷ್ಟಕ್ಕೆ ಒಳಗಾಗಿದ್ದಾವೆ. ಅದರಿಂದ ವಾಸವಾಗಿರ್ತಕ್ಕಂಥ ಜನರ ಸ್ಥಿತಿಯು ಕೂಡ ತುಂಬ ತೊಂದರೆ ಆಗಿದೆ. ಅದನ್ನು ನಾನು ಹೋಗಿ ಈಗ ನೋಡಿ ಬಂದಿದ್ದೇನೆ. ತತ್ಕ್ಷಣ ಒಂದು ಅಂದರೆ ವಾಸ ಮಾಡೋದಕ್ಕೆ ಅವ್ರಿಗೊಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಜೊತೆಗೆ ಏನು ಅವರಿಗೆ ನಷ್ಟ ಆಗಿದೆ ಅದಕ್ಕೆ ಪರಿಹಾರವನ್ನು ತಕ್ಷಣ ಕೊಡಬೇಕು. ಇದು ಒಂದಾದರೆ, ಎರಡನೇದು ಅವರಿಗೆ ಪರ್ಯಾಯವಾಗಿ ಹೊಸ ಮನೆಗಳನ್ನು ಮಂಜೂರು ಮಾಡಿ ಆ ಮನೆಯನ್ನು ಅವರಿಗೆ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಕಾರ್ಯಕ್ರಮವನ್ನು ತತ್ಕ್ಷಣ ಕೈಗೊಳ್ಳಬೇಕು ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ತಾತ್ಕಾಲಿಕವಾಗಿ ಅವರು ನಾನು ನೋಡಿದ್ರಲ್ಲಿ ವಾಸ ಮಾಡೋ ಬೇರೆ ಮನೆಯಲ್ಲಿ ಹಾಗೆ ಹಂಗಾಮಿಯಾಗಿ ಅಲ್ಲಿ ಅವ್ರ ಮನೆಯಲ್ಲಿ ಕೂತ್ಕೊಂಡು ಜೀವನ ಮಾಡ್ಕೊಂಡು ನಿಂತಿದ್ದಾರೆ. ಅವರಿಗೆ ಹಂಗಾಮಿಯಾಗಿ ವಾಸ ಮಾಡೋಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾರೆ. ಇದೊಂದು ಜರೂರಾದಂಥ ಪ್ರಶ್ನೆ ಆದ್ದರಿಂದ ಈ ಒಂದು ಮನೆ ಒದಗಿಸಲು ಮತ್ತು ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಸರ್ಕಾರದಿಂದ ತಕ್ಷಣ ಆಗಬೇಕಂತ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜನಂದಿನಿ ಕಾಗೋಡು ಮಾತನಾಡಿ, ಇನ್ನು ಸಾಗರದಲ್ಲಿ ಈಗ ವಿಪರೀತ ಮಳೆ ಆಗಿರೋ ಕಾರಣದಿಂದ ಮನೆಗಳು ಕುಸಿದು ಬಿದ್ದಿದ್ದಾವೆ. ಅದರಲ್ಲೂ ನಮ್ಮ ನೆಹರು ನಗರದ 1ನೇ ಕ್ರಾಸ್ನಲ್ಲಿರ್ತಕ್ಕಂಥ ಮೇರಿ ಡಿಸೋಜ ಅವರು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು, ಅದು ಮನೆ ಸಂಪೂರ್ಣವಾಗಿ ಕುಸಿದಿದ್ದರಿಂದ ಮನೆಯಲ್ಲಿ ವಾಸ ಮಾಡಿರ್ತಕ್ಕಂಥ ಜನರಿಗೂ ಒಂದು ಪರಿಹಾರದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಯಾಕಂದರೆ ಅವರ ಬಾಡಿಗೆ ಮನೆಯಲ್ಲಿದ್ದಾಗ ಆದ ಸ್ವಂತ ಮಾಲೀಕರಿಗೆ ಮಾತ್ರ ಪರಿಹಾರ ಅಲ್ಲ, ಅಲ್ಲಿ ವಾಸವಾಗಿರ್ತಕ್ಕಂಥ ಜನರಿಗೂ ಒಂದು ಪರಿಹಾರದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗತ್ತೆ. ಯಾಕಂದರೆ ಅವರು ಕೂಲಿ ಕಾರ್ಮಿಕರಾಗಿರ್ತಾರೆ. ಅವರಿಗೆ ಏನೋ ಅವರ ಒಂದು ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಆದರೂ ಅವರಿಗೆ ತತ್ಕ್ಷಣವಾಗಿ ಬೇಕಾದಂಥ ವ್ಯವಸ್ಥೆ ಮಾಡಿಕೊಡ್ಲಿಕ್ಕಾದ್ರೂ ಅವರಿಗೆ ಒಂದು ಆರ್ಥಿಕ ನೆರವನ್ನು ನಾವು ಕೊಡಬೇಕಾಗ್ತದೆ. ನಗರಸಭೆಯಿಂದ ಆಗಲಿ ಅಥವಾ ಜಿಲ್ಲಾಧಿಕಾರಿಗಳಿಂದಾಗಲಿ ಈ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಹಾಗೆ ಇನ್ನೊಂದು ಮನೆ ನೆಹರು ನಗರದಲ್ಲಿ ಅವರು ಬಾಡಿಗೆಯಲ್ಲಿ ಇದ್ದಂಥ ಕುಟುಂಬ, ಅವರ ಪಕ್ಕದಲ್ಲಿ ಒಂದು ಏನು ಶೆಡ್ ಇತ್ತು ಅದು ಸಂಪೂರ್ಣವಾಗಿ ಕುಸಿದು ಬಿದ್ದು ಅಲ್ಲಿ ನಿಲ್ಲಿಸ್ತಕ್ಕಂಥ ಒಂದು 4-5 ವೆಹಿಕಲ್ಗಳು ಡ್ಯಾಮೇಜ್ ಆಗಿದ್ದಾವೆ. ಅದು ಮಾಲೀಕರು ಆ ಮನೆಯನ್ನು ಈಗಲೇ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ ತಾಯಿ ಸಣ್ಣ ಮಕ್ಕಳಿರುವಂಥ ತಾಯಿ, ಅವಳು ಈಗಲೇ ಮನೆ ಹುಡುಕಬೇಕು ಅಂದರೆ ಕಷ್ಟ. ಅದು ಈ ಮಳೆಗಾಲದಲ್ಲಿ ಮತ್ತೆ ಬಾಡಿಗೆ ಮನೆಯನ್ನು ಹುಡುಕೋದು ಕಷ್ಟ.
ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆನ ಮಾಡಿಕೊಡ್ಬೇಕು. ಹಾಗೂ AK ಕಾಲೋನಿಯಲ್ಲಿ ಇರ್ತಕ್ಕಂಥ ಮಗುವೀರ ಕುಟುಂಬದ ಅವರೇ ಸ್ವಂತ ಮನೆ ಆಗಿರೋದ್ರಿಂದ ಅವರು ಈಗ ಬಾಡಿಗೆ ಮನೆಗೆ ಹೋಗಬೇಕಾಗತ್ತೆ. ಯಾಕಂದರೆ ಆ ಸಂಪೂರ್ಣ ಗೋಡೆ ಕುಸಿತಾ ಇದೆ, ಆಗಲೇ ಅರ್ಧ ಬಿದ್ದು ಹೋಗಿದೆ. ಆದ್ದರಿಂದ ಅವರಿಗೂ ಏನಾದರೂ ಪರ್ಯಾಯ ವ್ಯವಸ್ಥೆನ ಅವರು ಮಾಲೀಕರಾಗಿರೋದ್ರಿಂದ ಅವರಿಗೆ ಪರಿಹಾರ ಸಿಗುತ್ತೆ. ಅದು ತಕ್ಷಣ ಆದಷ್ಟು ಬೇಗ ಪರಿಹಾರ ಬಿಡುಗಡೆ ಆದರೆ ಅವರಿಗೆ ನೆರವಾಗ್ತದೆ. ಈ ಮಳೆಗಾಲದಲ್ಲಿ ಅವರು ಸೇಫಾಗಿರಲಿಕ್ಕೆ ಒಂದು ಜಾಗವನ್ನು ಹುಡ್ಕೊಳ್ಳಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಅದಕ್ಕೆ ತಕ್ಷಣ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷೆ ಹಾಗೂ ನಗರಸಭಾ ಸದಸ್ಯೆ ಮಧುಮಾಲತಿ ಮಾತನಾಡಿ, ಇವತ್ತಿನ ದಿನ ಈ ಮಳೆ ಹಾನಿಯಿಂದ ತುಂಬಲಾರದ ನಷ್ಟ ಕೆಲವು ಬಡ ಕುಟುಂಬಗಳಿಗೆ ಆಗಿದೆ. ಇವತ್ತು ನಾವು ಕಾಗೋಡು ತಿಮ್ಮಪ್ಪನವರ ಜೊತೆಗೆ ಮತ್ತು ಅವರ ಮಗಳಾದ ಡಾಕ್ಟರ್ ರಾಜನಂದಿನವ್ರ ಜೊತೆಗೆ ನಾನು ಹೋಗಿದ್ದೆ. ನೆಹರು ನಗರ ಫಸ್ಟ್ ಕ್ಲಾಸಲ್ಲಿ ಒಂದು ಮನೇಲಿ ಮೇರಿ ಡಿಸೋಜ ಅನ್ನೋರ ಮನೇಲಿ ಪಾಪ ಅವರು ತುಂಬ ನಿರ್ಗತಿಕರವರು. ಅವರಿಗೆ ದಿನನಿತ್ಯ ಹೋದರೆ ಮಾತ್ರ ಅವ್ರಿಗೆ ಊಟ, ಇಲ್ಲ ಅಂದರೆ ಇಲ್ಲ. ಅವ್ರು ಬಾಡಿಗೆ ಮನೇಲಿ ವಾಸ ಇದ್ದರು. ಈಗ ಅವ್ರಿಗೆ ಆ ಬಾಡಿಗೆ ಮನೆಯೂ ಬಿದ್ದು ಹೋಗಿದೆ. ಈಗ ಅವ್ರಿಗೆ ಯಾರೋ ಪಾಪ ಒಬ್ಬರು ಪುಣ್ಯಾತ್ಮರು ಒಂದು ಮನೆಗೆ 1 ತಿಂಗಳ ಮಟ್ಟಿಗೆ ಅವರು ವಾಸಕ್ಕೆ ಅಂತ ಜಾಗ ಕೊಟ್ಟಿದ್ದಾರೆ. ಆ 1 ತಿಂಗಳಾದಮೇಲೆ ಅವ್ರು ಎಲ್ಲಿಗೆ ಹೋಗಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಊಟ ಇಲ್ಲ ಅನ್ನೋದಕ್ಕೊಂದು ದೃಷ್ಟಿಯಿಂದ ಪಾಪ ನಮ್ಮ ಕಾಗೋಡು ರಾಜನಂದಿನಿ ಮೇಡಮ್ ಅವರು ಸ್ವತಃ ಅವರ ಸ್ವಂತ ಖರ್ಚಿನಿಂದ ಅವರಿಗೆ ಕುಕ್ಕರು, ಗ್ಯಾಸು, ಅವ್ರ ದಿನಸಿ ಐಟಮ್ಸು, ಚಾಪೆಯಿಂದ ಹಿಡಿದು ಪ್ರತಿಯೊಂದನ್ನು ಅವ್ರ ಮನೆಗೆ ಏನು ಬೇಕು ಆ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ಮಿಕ್ಸರಿಂದ ಹಿಡಿದು ಕೂಡ, ಬಟ್ಟೆಯಿಂದ ಹಿಡಿದು ಕೂಡ, ಬೆಡ್ಶೀಟಿಂದ. ಹಾಗಾಗಿ ಅವ್ರನ್ನ ಪರಿಸ್ಥಿತಿ ನೋಡಿ ಅವರಿಗೊಂದು ಇವತ್ತು ಅವರಿಗೆ ತಾತ್ಕಾಲಿಕ ಅಲ್ಲಿರೋ ಕೆಲವು ಅವರಿಗೆ ದಿನನಿತ್ಯದ ಬಳಕೆಯನ್ನು ಅವರು ಪೂರೈಸ್ಕೊಂಡು ಬಂದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಅಂದ್ರೆ, ಒಂದು ನಗರಸಭಾ ಸದಸ್ಯರಾಗಿ ಹೇಳಬೇಕಂದ್ರೆ, ಅವರಿಗೆ ಇಂಥ ಕೆಲಸಗಳನ್ನು ಮಾಡೋಕ್ಕೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರನ್ನ ದೇವರು ಇನ್ನಷ್ಟು ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಹಾಗೂ ನಮ್ಮ ಕಾಗೋಡು ಸಾಹೇಬರು ಈ ವಯಸ್ಸಿಗೂ ಕೂಡ ಇಂಥ ಮಳೆಯಲ್ಲಿ ಅವರು ಮಳೆ ಅಂತೇನೆ ಜೊತೆಯಲ್ಲಿ ನಮ್ಮ AK ಕಾಲೋನಿಗೆ ಬಂದಿದ್ದಾರೆ ಒಂದು ಮನೆ ನೋಡೋಕ್ಕೆ. ಆಮೇಲೆ ನಮ್ಮ ನೆಹರು ನಗರಕ್ಕೆ ಬಂದಿದ್ದಾರೆ. ಮಳೆ ಅನ್ನದೇ ಬಂದಿದ್ದಾರೆ. ಅವರ ವಯಸ್ಸಿಗೂ ಮೀರಿದ ಅವರು ಒಂದು ರಾಜಕೀಯ ಜೀವನದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಅಂಥ ರಾಜಕಾರಣ ನಮಗೆ ಮುಂದೊಂದು ದಿನ ಸಿಗೋದು ಇಲ್ಲ. ಹಾಗಾಗಿ ಇವತ್ತು ಅವ್ರು ಬಂದಿದ್ದಾರೆ. ಇದಕ್ಕಾದರೂ ನೀವು ನಗರಸಭೆ ವತಿಯಿಂದ ಹಾಗೂ ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಅವರು ಬಂದಿದ್ದಾರೆ. ಅವ್ರ ಮನವಿಯನ್ನು ನೀವು ಸ್ವೀಕರಿಸಿ ತಕ್ಷಣದಲ್ಲಿ ಈ ಬಡ ಕುಟುಂಬಗಳಿಗೆ ಏನಿದೆ ಆ ಪರಿಹಾರ ರೂಪದಲ್ಲಿ ಅವ್ರಿಗೆ ಕೊಡ್ರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಸಾಹೇಬ್ರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಇದರಿಂದ ಹೇಳಬೇಕಂದ್ರೆ, ನಮ್ಮ ಸಾಹೇಬರು ಇನ್ನಷ್ಟು 100 ಕಾಲ ಬಾಳಿ ಬದುಕಿ ನಮಗೂ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆಯುವ ಒಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ. ಇನ್ನು ಮುಂದೆನೂ ಸಿಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಮೆಳವರಿಗೆ ಹಾಗೂ ಸ್ಥಳೀಯರು ಹಾಜರಿದ್ದರು. ವಿಪರೀತ ಮಳೆಗೆ ಸಾಗರ ತಾಲೂಕಿನ ಕಾರ್ಗಲ್ನ ಬೃಂದಾವನ ಡ್ರೈಯರ್ಸ್ನ ಸುಮಾರು 80 ಅಡಿ ಎತ್ತರದ ಗೋದಾಮಿನ ಗೋಡೆ ಸಂಪೂರ್ಣ ಕುಸಿದು ಬಿದ್ದಿದೆ. ಗೋಡೆ ಕುಸಿದು ಬಿದ್ದಿದ್ದರಿಂದ ಗೋದಾಮಿನಲ್ಲಿ ಇರಿಸಿದ್ದ ಸಾವಿರಾರು ಚೀಲ ಭತ್ತ ನೀರು ಪಾಲಾಗಿದ್ದು ಸುಮಾರು 1 ಕೋಟಿ ರೂಪಾಯಿಗೂ ಅಧಿಕ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಶನಿವಾರ ತಡರಾತ್ರಿ ಸುರಿದ ವಿಪರೀತ ಮಳೆಯಿಂದ ಈ ಅವಘಡ ಸಂಭವಿಸಿದ್ದು ರೈಸ್ ಮಿಲ್ನೊಳಗಿದ್ದ ಯಂತ್ರೋಪಕರಣ, ಡ್ರೈಯರ್ ಮಿಷನ್, 2 ಜನರೇಟರ್ಗಳಿಗೂ ತೀವ್ರ ಪ್ರಮಾಣದ ಹಾನಿ ಉಂಟಾಗಿದೆ. ಸುಮಾರು 1 ಕೋಟಿ ರೂಪಾಯಿಗೂ ಅಧಿಕ ನಷ್ಟ ಸಂಭವಿಸಿದೆ ಎಂದು ರೈಸ್ ಮಿಲ್ನ ಮಾಲೀಕರಾದ ವಿನೋದ್ ಎಸ್ ಮಹಲೆ ತಿಳಿಸಿದರೆ, ಸದಾ ಕಾರ್ಮಿಕರು, ಹಮಾಲರು ಈ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಗೋಡೆ ಕುಸಿದ ಸಂದರ್ಭದಲ್ಲಿ ಯಾರೂ ಇಲ್ಲಿ ಇರದೇ ಇರುವುದರಿಂದ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ವ್ಯವಸ್ಥಾಪಕ ಶಿವಾನಂದ ಪ್ರಭು ತಿಳಿಸಿದ್ದಾರೆ.
ಸಾಗರ ತಾಲೂಕಿನ ಹಿರೇಬೆಲಗುಂಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಂತೆ ಎಸ್ಸಿ ಕಾಲೋನಿಯಲ್ಲಿ ವಿಪರೀತ ಮಳೆಗೆ ಪಾರ್ವತಮ್ಮ ಎಂಬುವರ ಮನೆಯ ಗೋಡೆ ಕುಸಿದು ಬಿದ್ದಿದ್ದು ಹೆಂಚು ಪಿಕಾಶಿ ಸಂಪೂರ್ಣ ನಾಶವಾಗಿದೆ. ಮನೆ ಕುಸಿದು ಬಿದ್ದಿದ್ದರಿಂದ ಪಾರ್ವತಮ್ಮ ಅವರ ಕುಟುಂಬ ಈಗ ಬೀದಿಗೆ ಬಿದ್ದಿದೆ. ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಶಾಂತ್ ಹಾಗೂ ಸುಜಾತಾ ಲೋಕೇಶ್ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ಶ್ರೀನಿವಾಸ್, ಮೇಘರಾಜ್ ಭೇಟಿ ನೀಡಿದ್ದಾರೆ. ಜೊತೆಗೆ ತ್ಯಾಗರ್ತಿ ಗ್ರಾಮದ ಪಿಗ್ಮಿ ಮಂಜುನಾಥ್ ಎಂಬುವರ ಮನೆಯ ಗೋಡೆ ಕುಸಿದು ಬಿದ್ದಿದ್ದು ಸ್ಥಳಕ್ಕೆ ತ್ಯಾಗರ್ತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಇಶಾಕ್ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಹಾರದ ಭರವಸೆ ನೀಡಿದ್ದಾರೆ. ಮಲೆನಾಡು ಭಾಗದ ಪದವೀಧರ ನಿರುದ್ಯೋಗಿಗಳು ಬೆಂಗಳೂರಿಗೆ ಹೋಗಿ ಉದ್ಯೋಗ ಸಂದರ್ಶನದಲ್ಲಿ ಪಾಲ್ಗೊಳ್ಳುವುದು ಸವಾಲಿನ ಕೆಲಸ. ಸ್ಥಳೀಯವಾಗಿ ಇಂತಹ ಸಂದರ್ಶನ ಏರ್ಪಡಿಸಿ ಉದ್ಯೋಗ ಸಿಗುವುದನ್ನು ಸುಲಭ ಸಾಧ್ಯವಾಗಿಸುವುದು ಅನುಕರಣೀಯ ಕೆಲಸ ಎಂದು ಸಾರಗನಜಡ್ಡು ಶ್ರೀ ಕ್ಷೇತ್ರ ಕಾರ್ತಿಕೇಯದ ಶ್ರೀ ಯೋಗೇಂದ್ರ ಸ್ವಾಮಿಗಳು ತಿಳಿಸಿದರು. ಸಾಗರದ ಚರ್ಚ್ ಹಾಲ್ನಲ್ಲಿ ಭಾನುವಾರ ನವಚೇತನ ವೇದಿಕೆ ವತಿಯಿಂದ ಆಯೋಜಿಸಿದ್ದ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಇದು ಹೊಸ ಸೃಷ್ಟಿ ಅಂತಕ್ಕಂಥದ್ದನ್ನು ಕಂಪನಿಗಳನ್ನು ನಮ್ಮನೆಗೆ ಕರೆಸಿ ನಮ್ಮನ ಭಾಗಕ್ಕೆ ಕರೆಸಿ ಅವರಿಗೆ ಉದ್ಯೋಗ ಕೊಡಿಸುವಂಥ ಒಂದು ಮಹತ್ತರದ ಕೈಗೊಂಡಿದ್ದಾರೆ. ಹಾಗೂ ಇವತ್ತು ಒಂದು ದೊಡ್ಡ ಸಾಧನೆ. ಯಾಕೆಂದರೆ 4 ಜನನ ರೋಡ್ನಲ್ಲಿ ಕರ್ಕೊಂಡು ಓಡೋದಕ್ಕಿಂತ 4 ಜನಕ್ಕೆ ಇದೊಂದು ಉದ್ಯೋಗ ಕೊಡ್ತಕ್ಕಂಥದ್ದು ಬಹಳ ದೊಡ್ಡ ಶಕ್ತಿ ಅಂತಕ್ಕಂಥದ್ದು ಹೇಳ್ಬೋದು. ಹಾಗೆಯೇ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು HR ದೊಡ್ಡ ದೊಡ್ಡ ಕಂಪನಿಯ ಮ್ಯಾನೇಜರ್ಗಳಿರ್ಬೋದು, ಭಾಳ ಜನ ಸಾವಿರಾರು ಯಶಸ್ಸಿದ್ದಾರೆ. ಇಲ್ಲಿ ನಮ್ಮ ಮಲೆನಾಡು ಭಾಗಕ್ಕೆ ಅವ್ರು ಹೇಳ್ತಾರೆ ಏನು ತೊಂದರೆ ಅಂದರೆ ಒಂದು ಫೀಲಿಂಗ್, ಇದು ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್. ನಮ್ಮಲ್ಲಿ ಇವರು ಎಷ್ಟೇ ಇಂಗ್ಲೀಷ್ ಕಲ್ತ್ಕೊಂಡ್ರು ಅಲ್ಲಿ ಇಂಟರ್ವ್ಯೂ ಮಾಡುವ ಸಮಯದಲ್ಲಿ ಈ ಲ್ಯಾಂಗ್ವೇಜ್ ಫೇಲ್ ಆಗ್ತಾರೆ. ಮೊದಲನೇ ಲ್ಯಾಂಗ್ವೇಜ್ ಇದ್ದರೆ ಅಷ್ಟೇ ಇಂಗ್ಲೀಷ್ ಕಲೀಲಿ, ನಮ್ಮ ಮಲೆನಾಡು ಭಾಗರು ಅಲ್ಲಿ ಹೋಗಿ ಸ್ಪೀಚ್ ಮಾಡುವಾಗ ಭಯ ಪಡ್ಕೊಂಡು ಇದರಲ್ಲಿ ಫೇಲ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ HR ಭಾಳಷ್ಟು ಜನ ಹೇಳ್ತಾರೆ. ಭಾಳ ಇಂಪ್ರೂವ್ಮೆಂಟ್ ಇರ್ತಾರೆ, ಇಲ್ಲಿ ಬಂದ ತಕ್ಷಣ ನಮ್ಮಲ್ಲಿ ಫೇಲ್ ಆಗ್ತಾರೆ ಕೆಲವು ವಿಚಾರಗಳಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗೆಯೇ ಮಲೆನಾಡಿನ ಭಾಳಷ್ಟು ಜನ ಹೆಣ್ಮಕ್ಳನ್ನು ನೋಡ್ತಾರೆ. ನಾವು ಈ ಹೆಣ್ಮಕ್ಳಿಗೆ ಅವಕಾಶಗಳನ್ನ ಸಿಗೋದು ಕಷ್ಟ. ಯಾಕಂದರೆ ಬೆಂಗಳೂರಿನಲ್ಲಿ ಹೋಗ್ಬಿಟ್ಟು ಅವರಿಗೆ ಎಲ್ಲಿ ಹೋಗಬೇಕು, ನಾವು ಹೋದಲ್ಲಿ ಎಲ್ಲಿ ಇರಬೇಕು, ನಾವು ಹೇಗೆ
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವೇದಿಕೆಯ ಅಧ್ಯಕ್ಷ ಪ್ರಶಾಂತ್ ಕೆಎಸ್, ತಗೊಳ್ಳುವಂತ ಒಂದು ಕೆಲಸ ಆಗುತ್ತೆ. ಯಾಕೆ ಇದನ್ನ ನಿಮ್ಮ ವೇದಿಕೆ ಮೂಲಕ ಅದನ್ನ ಉದ್ದೇಶನ ಪೂರೈಸಬಾರದು ಅನ್ನೋದನ್ನ ಅವರು ನನಗೆ ಸೂಕ್ಷ್ಮವಾಗಿ ಹೇಳ್ತಾರೆ. ಅದು ಹೇಳಿದ ಮೇಲೆ ನಮ್ಮ ಹುಡುಗರ ಹತ್ರ ಎಲ್ಲ ಮಾತಾಡಿದ್ರೆ ಇದೊಂದು ಒಳ್ಳೆ ಅವಕಾಶ, ಪುಣ್ಯದ ಕೆಲಸ ಆಗುತ್ತೆ. ಈಗ ತುಂಬಾ ಜನರಿಗೆ ಉದ್ಯೋಗದ ಅವಶ್ಯಕತೆಗಳಿದೆ. ಹಾಗಾಗಿ ನಾವು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಅದನ್ನು ಆಯೋಜನೆ ಮಾಡೋಣ ಅನ್ನೋ ವಿಚಾರಗಳನ್ನ ಹೇಳಿದೆ. ಆಯೋಜನೆ ಮಾಡುವಾಗ ಖರ್ಚು ವೆಚ್ಚಗಳು ಬರುತ್ತೆ, ಅದೆಲ್ಲ ಹೇಗೆ ಮಾಡೋದು, ನಾವೆಲ್ಲ ಇದೀವಣ್ಣ ಎಲ್ಲರೂ ಸೇರಿ ಹಾಕೊಂಡು ಮಾಡೋಣ ಅಂತೇಳಿ ಹೇಳಿದ್ರು. ಆ ಹುಡುಗರಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ಹೇಳ್ತಾ ಎಲ್ಲ ಈ ಕಾರ್ಯಕ್ರಮದ ಮಾಡುವಂತ ಎಲ್ಲ ಹುಡುಗರಿಗೂ ಅಭಿನಂದನೆ. ಯಾಕಂದ್ರೆ ನಿಮಗೆ ಎಲ್ಲರಿಗೂ ಏನ್ ಅನಿಸ್ತದೆ ಅಂದ್ರೆ ಇಲ್ಲಿ ಬಂದಿದ್ದಾರೆ, ನೀವೆಲ್ಲ ಬಂದಿದ್ರೆ ಏನೋ ಕಾರ್ಯಕ್ರಮ ಮಾಡಿದ್ರೆ ಇದ್ರ ಹಿಂದಿನ ಶ್ರಮ ಅರ್ಥ ಮಾಡ್ಕೊಳ್ಬಹುದು. ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟ್. ನೀವು ಇಂಡಿವಿಜುವಲ್ ಇಲ್ಲಿ ಬಂದಿರೋದು ಒಬ್ಬೊಬ್ಬರೇ ಬಂದಿದ್ದೀರಿ, ಆದ್ರೆ ಈ ಒಬ್ಬರನ್ನ ಕರೆಸಲಿಕ್ಕೆ ಕಂಪನಿ ಇಲ್ಲಿ ತನಕ ಬಂದು ಅವ್ರು ಈ ಫೆಸಿಲಿಟಿ ಮಾಡೋದಕ್ಕೆ, ಇದ್ರ ಹಿಂದೆ ಇಷ್ಟೊಂದು ಆರ್ಗನೈಸ್ ಮಾಡೋದಕ್ಕೆ, ಇಷ್ಟೆಲ್ಲ ಜನರಿಗೆ ಮುಟ್ಲಿಕ್ಕೆ ಪ್ರತಿಯೊಬ್ಬ ನವಚೇತನ ವೇದಿಕೆ ಹುಡುಗನಿಗೂ ಕೂಡ ಅವ್ರ ಜೊತೆಗೆ ಜವಾಬ್ದಾರಿ ತಗೊಂಡ ಕೆಲಸ ಮಾಡಿದ್ದಾರೆ. ನಿಮಗೆ ನಿಮ್ಗೆ ಅದರ ಹಿಂದಿನ ಶ್ರಮ ಅರ್ಥ ಆಗೋದಿಲ್ಲ. ನಿಮಗೆ ಕೆಲಸ ಸಿಗಬೇಕು ಅನ್ನೋ ನಮ್ಮ ಇಂಟೆನ್ಷನ್ ಇದೆ, ಸಿಗುತ್ತೆ. ಯಾಕಂದ್ರೆ ನಿಮ್ಮ ವೆಕಾಬುಲರಿ ಮತ್ತೊಂದು ನಿಮ್ಮ ಬ್ರೈನ್ ಮತ್ತು ನಿಮ್ಮ ಅವಶ್ಯಕತೆ ನಿಮ್ಮ ಏನಂತಾರೆ ಇವಾಗ. ಉಪ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಮಾತನಾಡಿ, ಬಹಳ ಅದ್ಭುತವಾದ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಸಾಗರದಲ್ಲಿ. ಏಕೆಂತ ಹೇಳಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರಿಗೂ ಒಂದು ಉದ್ಯೋಗ ಮತ್ತೆ ಎಂಪ್ಲಾಯ್ಮೆಂಟ್ ಅನ್ನೋದು ಬಹಳ ಅವಶ್ಯಕತೆ ಆಗಿದೆ. ಪ್ರತಿ ವರ್ಷ ಬಹಳಷ್ಟು ಜನ ಸ್ಕೂಲ್ಸ್, ಕಾಲೇಜಸ್, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಇಂಜಿನಿಯರಿಂಗ್ ಕಾಲೇಜಸ್, ಮೆಡಿಕಲ್ ಕಾಲೇಜಸ್ ಮತ್ತೆ ಬಹಳಷ್ಟು ಗ್ರಾಜುಯೇಟ್ಸ್ ಬರ್ತಿದ್ದಾರೆ. ಬಟ್ ಇವರೆಲ್ಲರಿಗೂ ಒಂದು ಉತ್ತಮ ಕೆಲಸ ಸಿಗೋದು ಬಹಳ ಕಷ್ಟ ಆಗುತ್ತೆ. ಸೊ ಅಂಥ ಸಮಯದಲ್ಲಿ ಬ್ಯಾಂಗ್ಳೂರ್ ಅಥವಾ ಈ ನಂತರ ಟ್ಯಾಲೆಂಟೆಡ್ ಸಿಟೀಸ್ ಅಲ್ಲಿ ಈ ಜಾಬ್ ಫೇರ್ಸ್ ಮತ್ತೆ ವೊಕೇಶನಲ್ ಎಕ್ಸಿಬಿಷನ್ಸ್ ಇಂಥದ್ದು ಬಹಳಷ್ಟು ನಡೆಯುತ್ತೆ. ಅಂಥ ಸಮಯದಲ್ಲಿ ಮಕ್ಕಳಿಗೆ ಒಂದು ಎಂಪ್ಲಾಯರ್ ಮತ್ತೆ ಒಂದು ಎಂಪ್ಲಾಯಿಗೆ ಒಂದು ಬ್ರಿಡ್ಜ್ ಸಿಗುತ್ತೆ. ಸೊ ಅದೇ ರೀತಿಯಾಗಿ ನಮ್ಮ ಪ್ರಶಾಂತ್ ಅವರು ನಮ್ಮ ಸಾಗರ ತಾಲೂಕಿನಲ್ಲೂ ಈ ರೀತಿ ಒಂದು ಜಾಬ್ ಆಪರ್ಚುನಿಟಿ ಕ್ರಿಯೇಷನ್ ಮತ್ತೆ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಒಂದು ವೇದಿಕೆ ಮಾಡಿರ್ತಾರೆ. ಅದಕ್ಕೆ ಗ್ಯಾಲರಿ ಕಂಪನಿಗಳು ಅವ್ರ ಜೊತೆ ಸೇರಿ ನಿಮ್ಮೆಲ್ಲರೂ ಒಂದು ಉದ್ಯೋಗ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಮೇಕ್ ದ ಮೋಸ್ಟ್ ಔಟ್ ಆಫ್ ಇಟ್. ಓಕೆ, ಯಾಕೆ ಅಂತ ಹೇಳಿದ್ರೆ ಏನೇ ಒಂದು ಆರ್ಗನೈಸೇಷನ್ ಆಗಿದೆ, ಒಂದು ಗಾದೆ ಇದೆ, ಇಫ್ ಯು ಗಿವ್ ಅ ಮ್ಯಾನ್ ಅ ಫಿಶ್, ಒಂದು ಮನುಷ್ಯನಿಗೆ ಒಂದು ಫಿಶ್ನ ಕೊಟ್ಟರೆ ಅವನು ಒಂದು ದಿವಸ ತಿಂತಾನೆ. ಬಟ್ ಇಫ್ ಯು ಟೀಚ್ ಅ ಮ್ಯಾನ್ ಟು ಫಿಶ್, ದೆನ್ ಹಿ ವಿಲ್ ಈಟ್ ದಿ ಎಂಟೈರ್ ಲೈಫ್ ಟೈಮ್. ಇದು ಅರ್ಥ ಏನಂತ ಹೇಳಿದ್ರೆ, ಈಗ ಇವರು ನಿಮಗೆ ಒಂದು ಹೆಲ್ಪ್ ಮಾಡಿದ್ರೆ ಅದು ನಿಮಗೆ ಒಂದು ದಿವಸಕ್ಕೆ ಆಗುತ್ತೆ, ಬಟ್ ನಿಮಗೆ ಒಂದು ಕೆಲಸ ಕೊಡಿಸಿದ್ರೆ ಅದು ನಿಮ್ಮ ಜೀವನಕ್ಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನವಚೇತನ ಮತ್ತೆ ಎಲ್ಲ ಅವರ ಅಧ್ಯಕ್ಷರು ಸೇರಿ ಮತ್ತೆ ಅವರೆಲ್ಲ ಸದಸ್ಯರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಇದೇ ರೀತಿ ನಮ್ಮ ಸಾಗರದ ಯುವ ಪ್ರತಿಭೆಗಳಿಗೆ ಮತ್ತೆ ನಮ್ಮ ಸಾಗರದಲ್ಲಿ ಬಹಳಷ್ಟು ಉತ್ತಮವಾದ ಕಾಲೇಜಸ್ ಇದೆ. ನಾನು ಎಲ್ಲ ಕಾಲೇಜಿಗೂ ಭೇಟಿ ನೀಡಿದ್ದೀನಿ. ಆ ಸಮಯದಲ್ಲಿ ಬಹಳ ಪ್ರತಿಭೆ ಇದೆ ನಮ್ಮ ಸಾಗರದಲ್ಲಿ. ಬಹಳ ಚುರುಕಾದಂಥ ಮಕ್ಕಳಿದ್ದಾರೆ. ಈ ಟೈಮ್ ನಮ್ಮದು SSLC ಪರೀಕ್ಷೆ ಬಂದಾಗ ನೀವು ಎಷ್ಟು ಉತ್ತಮ ಅಂಕೆಗಳನ್ನ ಪಡೆದಿದ್ರು ಎಲ್ಲರೂ, ಅವರಿಗೆ ನಾನು ಭೇಟಿ ಕೂಡ ಮಾಡಿದ್ದೆ. ಸೊ ಇಂಥವರಿಗೆ ಸಾಗರದಲ್ಲಿ ಈ ಆಪರ್ಚುನಿಟೀಸ್ ಇದೆ, ಮತ್ತೆ
ಬ್ಯಾಂಗ್ಳೂರಿನ ಕಂಪನೀಸ್ನ ಕರೆಸಿ ಅವ್ರಿಗೆ ಆಪರ್ಚುನಿಟೀಸ್ನ ತೋರಿಸ್ತಿದೆ ಇದೆಯಲ್ವಾ, ಅದು ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ನಮ್ಮ ಯೋಗೇಂದ್ರ ಸ್ವಾಮೀಜಿಗಳನ್ನು ಅವರ ಪೂಜೆ ಆಶೀರ್ವಾದ ಕೊಟ್ಟಿದ್ದಾರೆ. ಮತ್ತೆ ಫಾದರ್ ಫೆಲಿಕ್ಸ್ ನರೋನಾ ಕೂಡ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಅವರು ಒಂದು ಭಾಷಣ ನೀಡಿ ಅದ್ರ ಜೊತೆಯಾಗಿ ಒಂದು ಹಾಡನ್ನು ಕೂಡ ಹಾಡಿ ನಮ್ಮ ಮಕ್ಕಳಿಗೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಉತ್ತಮ ಕಾರ್ಯಕ್ರಮಗಳು ನಡೀಲಿ. ಆ್ಯಂಡ್ ಮಕ್ಕಳು, ನಿಮ್ಮ ಮಕ್ಕಳು ಅನ್ನೋದಕ್ಕಿಂತ ಐ ಶುಡ್ ಕಾಲ್ ಯು ಯಂಗ್ ಅಡಲ್ಟ್ಸ್ ಅಲ್ವಾ. ನೀವೆಲ್ಲ ಬಿ ಕಾಮ್ ಮುಗಿಸಿರ್ತೀರಾ ಅಥವಾ ಬೇರೆ ಯಾವ್ದು ಡಿಗ್ರಿನ ಮುಗಿಸಿರ್ತೀರಾ. ಯು ಹ್ಯಾವ್ ಅ ಗ್ರೇಟ್ ಆಪರ್ಚುನಿಟಿ, ಗ್ರೇಟ್ ಫ್ಯೂಚರ್. ನೀವು ಯಾವತ್ತೂ ಅನ್ಕೊಂಬಿಡಿ ನಾನು ಒಂದು ತಾಲೂಕಿಂದ ಬಂದಿದ್ದೀನಿ ಅಥವಾ ಒಂದು ಜಿಲ್ಲೆಯಿಂದ ಬಂದಿದ್ದೀನಿ, ಇಲ್ಲಿಂದ ಬಂದು ನನಗೆ ಆಪರ್ಚುನಿಟೀಸ್ ಕಡಿಮೆ ಅಂತ. ವೇದಿಕೆಯಲ್ಲಿ ಸಂತ ಜೋಸೆಫ್ ಚರ್ಚ್ನ ಧರ್ಮಗುರುಗಳಾದ ಫಾದರ್ ಫೆಲಿಕ್ಸ್ ನರೋನಾ, ಗ್ಯಾಲ್ಗರ್ ಸಂಸ್ಥೆಯ ಅಶೋಕ್ ಅವಿನಾಶ್, ಜಯಂತ್ ನಾಗರಾಜ್, ಜೋಶಿ ಕುಶುಬು, ರಾಘವೇಂದ್ರ, ಮಧುರಾವ್, ಪವನ್ ಆವಿನಹಳ್ಳಿ, ವಿಶ್ವ ತಳಗೇರಿ, ಲೋಹಿತ್ ಸಿರವಾಳ, ನಾಗರಾಜ್ ಸಾಲಕೋಡು, ಲಂಕೇಶ್ ಹಾರಿಗೆ, ಶ್ರೀಕಾಂತ್ ಹೆನಗೆರೆ, ಸಂಜಯ್, ಹರೀಶ್ ಕೆಳದಿ ಇನ್ನಿತರರು ಹಾಜರಿದ್ದರು. ಉದ್ಯೋಗ ಮೇಳದಲ್ಲಿ ಗ್ಯಾಲ್ಗರ್ ಸೇರಿದಂತೆ ಪ್ರತಿಷ್ಠಿತ 4 ಸಂಸ್ಥೆಗಳು ಪಾಲ್ಗೊಂಡಿದ್ದವು. ಉದ್ಯೋಗಾಕಾಂಕ್ಷಿಗಳಾಗಿ ಸುಮಾರು 850ಕ್ಕೂ ಹೆಚ್ಚು ಜನ ಪದವೀಧರ ನಿರುದ್ಯೋಗಿಗಳು ಪಾಲ್ಗೊಂಡಿದ್ದರು. ಈ ಪೈಕಿ ಸುಮಾರು 500 ಜನರಿಗೆ ಕೆಲಸ ಸಿಗುವ ಸಾಧ್ಯತೆ ಇದೆ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.